ನಮಸ್ತೆ. ನಾನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಸ್ಯಾಟರ್‌ಡೇ ತುಂಬ ಜನ ಸ್ಯಾರೀಸ್‌ಗಳ್ನ ಬುಕ್ ಮಾಡ್ಕೊಂಡಿದ್ರಿ. ಸ್ಯಾಟರ್‌ಡೇ, ಸಂಡೇ, ಮಂಡೇ 3 ದಿನನೂ ಬುಕ್ ಮಾಡ್ಕೊಂಡಿದ್ರಿ. ಆದ್ರೆ ಮಂಡೇ, ಸಂಡೇ ಎಲ್ಲ ರಜಾ ಇರೋದ್ರಿಂದ ನಾನು ಯಾವುದೇ ರೀತಿ ಕೊರಿಯರ್ ಮಾಡಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾನು ಕೊರಿಯರ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಸ್ಯಾರೀಸ್ ಬಂದಿಲ್ಲ ಅಂತ. ಇವತ್ತು ನಾನು ಸಾಯಂಕಾಲ 6 ಗಂಟೆಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಯಾರಿಗೆಲ್ಲ ಸ್ಯಾರೀಸ್‌ಗಳು ಬಂದಿಲ್ಲ, ಸ್ಯಾಟರ್‌ಡೇ ಈವ್ನಿಂಗು 6:00 ಮೇಲೆ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ರಿ ಸ್ಯಾಟರ್‌ಡೇ, ಸಂಡೇ, ಮಂಡೇ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಮುಖಾಂತರನೇ ತಿಳಿಸೋಣ ಅಂತೇಳಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೆ. ಸಿಂಗಲ್ಲು ಸ್ಯಾರಿ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ ನನ್ನ ಹತ್ರ ಪ್ರೆಸೆಂಟ್ ಯಾವ್ದ್ಯಾವ್ದಿದೆ ಅಂತ. ಈ ಸೀರೆನೂ ಅಷ್ಟೇ, ಇದು ಒಂದೇ ಪೀಸ್ ಇರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೋಬೋದು. ಇದನ್ನ ಮತ್ತು ಈ ಸ್ಯಾರಿನ ಅಂತ ಹೇಳಿ ಒಬ್ಬರು ಎತ್ತಿಡ್ಸ್ಕೊಂಡಿದ್ರು, ಆದರೆ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಈ ಸ್ಯಾರಿನ ಬುಕ್ ಮಾಡ್ಕೋಬೋದು. ಈ ಕಾಟನ್ ಸ್ಯಾರಿನೂ ಅಷ್ಟೇ, ಇದು ಸಿಂಗಲ್ ಪೀಸು, ಒಂದೇ ಪೀಸ್ ಇರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಈ ಸ್ಯಾರಿನೂ ಕೂಡ ನೀವು ಬುಕ್ ಮಾಡ್ಕೋಬೋದು. ಕಮ್ಮಿ ರೈಟಲ್ಲಿ ಸ್ಯಾರೀಸ್ಗಳು ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಸ್ಯಾರಿನ ಬುಕ್ ಮಾಡ್ಕೋಬೋದು. ಒಂದ್ಸಲ ಈ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಒಂದ್ಸಲ ಸ್ಯಾರಿನೂ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇರೋ ಕಲರ್ಸ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕು ಅನ್ನೋದಾದರೆ ಸ್ಕ್ರೀನ್ಶಾಟ್ ಮಾಡಿ ಬುಕ್ ಮಾಡ್ಕೋಬೋದು. ಇಷ್ಟು ಕಲರ್ಸಲ್ಲಿ ನಿಮ್ಗೆ ಯಾರು ಬೇಕು ಅನ್ನೋದಾದರೆ ಈ ಸ್ಯಾರಿನ ಬುಕ್ ಮಾಡ್ಕೋಬೋದು. ಇದು ಒಂದು ಡ್ಯಾಮೇಜ್ ಸೀರೆ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಹೇಳಿ. ಯಾಕೆಂದರೆ ಇನ್ನೊಂದು ತುಂಬ ಜನ ಅನ್ಕೋಬೋದು, ಇದನ್ನು ನಾನು ತೊಗೊಂಡೋಗಿ ಕೊಟ್ಟರೆ ನನಗೇನು ಅಮೌಂಟು ಇರುತ್ತೆ ಅದನ್ನೇ ನನಗೆ ರಿಟರ್ನ್ ಕೊಡ್ತಾರೆ. ಆದರೆ ಅಲ್ಲಿಗಿಂತ ನಾನು ಏನು ತಂದಿದ್ದೀನಿ ಅಲ್ಲಿಗಿಂತ ಕಮ್ಮಿಗೆ ನಾನು ಕೊಡ್ತಿದ್ದೀನಿ. ಇದು ಏನೂ ಆಗಿಲ್ಲ, ಜಸ್ಟ್ ಇದು ಒಂದು ಡಾಟ್ ಆಗಿದೆ ಅಷ್ಟೇ. ಏನಾಗಿದೆ ಇಲ್ಲಿ ನೋಡಿ, ಇದು ಒಂಚೂರು ಡಾಟ್ ಆಗಿದೆ. ಹಾಗಾಗಿ ನಾನು ಈ ಸೀರೆನ ಕೊಡ್ತಾ ಇದ್ದೀನಿ. ಇದು ಒಂದೇ ಒಂದು ಇರೋದು ಡ್ಯಾಮೇಜ್ ಪೀಸು. ಮತ್ತು ತುಂಬ ವಿಸ್ಕೋಸಲ್ಲಿ ಬಂದಿರುವಂಥ ಸ್ಯಾರಿ. ಮೊನ್ನೆ ನಾನು ಇದನ್ನು ರೀಸ್ಟಾಕ್ ಮಾಡಿಸ್ದೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡಿ. ನಿಮ್ಗೇನಾದರೂ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೊಳ್ಳಿ. ಸ್ಯಾರಿ ಮಾತ್ರ ಅಲ್ಟಿಮೇಟಾಗಿ ಹಾಕಿದೆ. ಇದರಲ್ಲಿ ಸ್ಟಾಕು ಸ್ವಲ್ಪನೇ ಇರೋದು. ಇದಕ್ಕೆ ಕಾಂಬಿನೇಷನ್ನು ಎಲ್ಲೋ ಬಂದಿದೆ. ಒಂದು ವಿಷಯ ಏನಪ್ಪ ಅಂದರೆ, ನಾವು ಯಾವಾಗಲೂ ಅಷ್ಟೇ ನಾವು ನಂಬಿಕೆ ಅನ್ನೋದನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಆ ನಂಬಿಕೆನ ನಾವು ಗಟ್ಟಿಯಾಗಿ ಇಟ್ಕೊಳ್ದೆ ನಾವು ಬಿಟ್ವಿ ಅಂದರೆ ಯಾರು ಕೂಡ ನಮ್ಮನ್ನ ನಂಬಲ್ಲ. ಹೀಗೆ ಒಂದು ಆದಂಥ ಒಂದು ಇನ್ಸಿಡೆಂಟ್ನ ಹೇಳ್ತೀನಿ. ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಪರಿಚಯ ಆದರು ಒಂದು ಲೇಡಿ. ಪರಿಚಯ ಆಗಿ ಅವರು ತುಂಬ ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಿದ್ರು, ಸ್ಯಾರೀಸ್ಗಳನ್ನೆಲ್ಲ ತಗೋತಿದ್ರು. ನಾನು ಕೂಡ ತುಂಬ ಚೆನ್ನಾಗಿ ಅವರನ್ನ ನಂಬ್ಕೊಂಡ್ಬಿಟ್ಟಿದ್ದೆ. ಅವ್ರು ಮಾತಾಡೋದು ನೋಡ್ಬಿಟ್ಟು, ಓ ಸೂಪರ್, ಇವರು ನಂಬಿಕೆ ಅಂದರೆ ತುಂಬ ಗಟ್ಟಿ ಇವರು ಅಂತ ನಾನು ಅಂದ್ಕೊಂಡೆ. ಸರಿ, ಹಾಗೆ ಒಂದು ಸಲ ಸ್ಯಾರೀಸ್ನ ಕಳಿಸ್ಕೊಟ್ಟೆ. ದುಡ್ಡು ಕೊಡೋಕ್ಕೆ ತುಂಬ ಟೈಮ್ ತೊಗೊಂಡ್ರು, ಸತಾಯಿಸಿದ್ರು. ಕೊಡ್ತೀನಿ ಈಗ, ನಾಳೆ, ಬೆಳಗ್ಗೆ ಅಂದ್ಕೊಂಡು ಇದು ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಹೆಂಗೋ ಸೀರೆ ತೊಗೊಂಡಿದ್ದ ದುಡ್ಡು ಕೊಟ್ಟರು. ಅದಾದಮೇಲೆ ನೆಕ್ಸ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ರು, ಒಂದಷ್ಟು ಸೀರೆಗಳು ನನಗೆ ಬೇಕು, ಅದು ಬೇಕು, ಇದು ಬೇಕು ಅಂತ. ಸರಿ ಆಯಿತು ಅಂತೇಳಿ ಮತ್ತೆ ನಾನು ಸ್ಯಾರೀಸ್ಗಳನ್ನ ಅವ್ರಿಗೆ ಅಂದ್ಬಿಟ್ಟು ಒಂದು 10,000 ರೂಪಾಯಿನಷ್ಟು ಸ್ಯಾರಿಗಳು, ಮಿನಿಮಮ್ ಒಂದು 10,000 ಅನ್ಕೋತೀನಿ, 10,000 ರೂಪಾಯಿ ಸ್ಯಾರಿಗಳನ್ನ ಅವರು ಸೆಲೆಕ್ಟ್ ಮಾಡಿದ್ರು. ಮಾಡಿ ಆದಮೇಲೆ ನಾನು ಏನು ಮಾಡಿದೆ, ಸರಿ ಓಕೆ ಅಂದ್ಬಿಟ್ಟು ನನಗೆಲ್ಲ ಒಂದು ಕಡೆ ಅಯ್ಯೋ ಫಸ್ಟ್ ಟೈಮೇ ಹಿಂಗೆ ಮಾಡಿದ್ರು, ಹೆಂಗೆ ಕೊಡೋದು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ದುಡ್ಡು ಕೊಡೋವರೆಗೂ, ನನ್ನ ಅಕೌಂಟಿಗೆ ದುಡ್ಡು ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಸ್ಯಾರೀಸ್ ಹಾಕ್ಬಾರ್ದು, ಅವ್ರು ಕೊಡಬಾರ್ದು ಅಂದ್ಬಿಟ್ಟು ಇದ್ದೆ ಮನಸ್ಸಲ್ಲಿ. ಆಮೇಲೆ ಅವರೇ ಏನಪ್ಪ ನನಗೆ ಸ್ಯಾರೀಸ್ನೇ ಕಳಿಸಿಲ್ಲ, ನನ್ನ ಹತ್ರ ದುಡ್ಡಿದೆ ನೋಡು ಅಂತ ಎಲ್ಲ ಹೇಳಿದ್ರು. ಸರಿ ಓಕೆ, ಅಕೌಂಟ್ ಬ್ಯಾಂಕಿಗೆ ಹೋಗಿ ಹಾಕಕ್ಕಾಗ್ತಿಲ್ಲ, ಫೋನ್ಪೇ ಮಾಡೋಕ್ಕಾಗ್ತಿಲ್ಲ, ಇವತ್ತು ನೀವು ಸ್ಯಾರಿನ ಕಳಿಸ್ಕೊಟ್ಬಿಡಿ, ಮಾರನೆಗೆ ನಾನು ನಿಮಗೆ ಅಮೌಂಟ್ನ ಹಾಕ್ಬಿಡ್ತೀನಿ ಅಂದರು. ಸರಿ ಆಯಿತು, ಇನ್ನೊಂದು ಚಾನ್ಸ್ ಕೊಡೋಣ ಅಂತೇಳಿ ನಾನು ಚಾನ್ಸ್ನ ಕೊಟ್ಟು ಸ್ಯಾರೀಸ್ಗಳನ್ನೆಲ್ಲ ನಾನು
ಕೊರಿಯರ್ ಮಾಡೋ ಬದಲು ಪೋರ್ಟರ್‌ನೇ ಮಾಡಿ ಕಳಿಸ್ಕೊಟ್ಟೆ. ಆದ್ರೆ ಸೀರೆ ಹೋಗೋವರ್ಗುನು ಕಾಂಟ್ಯಾಕ್ಟಲ್ಲಿ ಇದ್ದೋರು ಸೀರೆ ಹೋಗಿದ ತಕ್ಷಣ ಫೋನ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಫೋನ್ ಎಲ್ಲ ಸ್ವಿಚ್ ಆಫು. ಫೋನ್ ವರ್ಕ್ ಆಗ್ತಾ ಇಲ್ಲ. ಸೀರೆ ಹೋಗೋವರೆಗೂ ಫೋನ್ ಚೆನ್ನಾಗಿತ್ತು. ಸೀರೆ ಹೋದ್ಮೇಲೆ ಫೋನ್ ಚೆನ್ನಾಗಿಲ್ಲ. ನಾವು ಅಲ್ಲೋಗಿದೀವಿ, ಇಲ್ಲೋಗಿದೀವಿ, ನಾವು ಊರಲ್ಲಿಲ್ಲ, ಹಾಗೆ ಹೀಗೆ ಕತೆ ಕಾದಂಬರಿಗಳು. ದುಡ್ಡು ಕೊಡ್ಬೇಕು ಅನ್ನೋದಾದ್ರೆ ನಾವೆಲ್ಲೇ ಇದ್ರೂ ಕೊಡ್ಬೋದು. ಯಾರ ಹತ್ರನಾದ್ರೂ ನಾವು ಕ್ಯಾಶ್ ಕೊಡ್ತೀವಿ, ನಮ್ಗೆ ಫೋನ್ ಪೇ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ. ಇಲ್ಲ ಕ್ಯಾಶ್ ಕೊಡ್ತೀನಿ, ನಾವು ಕೊಡ್ಬೇಕಾದವ್ರಿಗೆ ಕೊಟ್ಬಿಡಿ ಅಂದ್ರೆ ಫೋನ್ ಪೇ ಮಾಡ್ಕೊಡ್ತಾರೆ. ಇವತ್ತು ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಇರ್ಬೇಕಾದ್ರೆ ಒಬ್ರಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಈಸಿಯಾಗಿ ನಾವ್ ಯಾರಿಗಾದ್ರೂ ಕೊಡ್ಲೇಬೇಕು, ಅವ್ರು ಕೊಟ್ಟಿರೋ ದುಡ್ಡು ನಮಗ್ ಬೇಡ ಅನ್ನೋದಾದ್ರೆ ಇಮಿಡಿಯೇಟ್ಲಿ ನಾವು ಕಳಿಸ್ಬೋದು. ಆದ್ರೆ ಈ ತರ ಮಾಡಿದ್ರಲ್ಲ ಬೇಜಾರಾಯ್ತು. ಯಾಕೆ ಅಂದ್ರೆ ನಾವು ಸ್ವಲ್ಪ ಬಂಡವಾಳ ಇಟ್ಕೊಂಡು ಸ್ಯಾರೀಸ್‌ಗಳ್ನ ಅವಾಗವಾಗ ತಂದು ಹಾಕೊಂಡು ಬಿಸ್ನೆಸ್ ಮಾಡ್ತಾ ಇರೋದು. ವ್ಯಾಪಾರಗಳ್ನ ಮಾಡ್ತೀವಿ ಅಂದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡುಗಳ್ನ ಇಟ್ಕೊಂಡು ಅವಾಗವಾಗ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು. ಈ ತರ ನಾವು ಕೊಟ್ಬಿಟ್ಟಾಗ ಒಬ್ಬೊಬ್ರಿಗೆ 10,000 ಈ ತರ ಸಾಲಗಳ್ನ ಕೊಟ್ಟಾಗ ಏನಾಗ್ಬೇಕು? ಅದು ನಂಬಿಕೆ ಇಟ್ಟು 2 ದಿನದಲ್ಲಿ ನಾನ್ ಕೊಟ್ಬಿಡ್ತೀನಿ, ನೀನ್ ಇವತ್ತು ಸೀರೆ ಕಳ್ಸು, ಮಾರನೇ ಕಳಿಸ್ತೀನಿ ಅಂತ ಅಂದ್ರು. ಆಲ್ಮೋಸ್ಟ್ 15 ಡೇಸ್ 1 ಮಂತ್ ಆಯ್ತು. ಇದುವರೆಗೂ ಯಾವುದೇ ರೀತಿ ರೆಸ್ಪಾನ್ಸು ಇಲ್ಲ. ಅದಕ್ಕೆ ಹೇಳೋದು, ಅದಕ್ಕೆ ಇವ್ರು ಒಬ್ರು ಮಾಡೋದ್ರಿಂದ ಬೇರೆಯವ್ರ ಮೇಲೂ ನಂಬಿಕೆ ಅನ್ನೋದು ಕಂಪ್ಲೀಟ್ ಹೋಗ್ಬಿಡುತ್ತೆ. ಯಾರನ್ನು ಕೂಡ ನಂಬಾರ್ದು ಅನ್ನೋದು ನಿಜವಾಗ್ಲೂ ನಂಗಂತೂ ಬೇಜಾರಾಗ್ಬಿಟ್ಟಿದೆ. ಎಂಥ ಬಡವರೇ ಆಗ್ಬೋದು. ನಾನು ನೋಡಿದ್ದೀನಿ ತುಂಬಾ ಜನ ಪಾಪ ಸ್ಯಾರಿ ನೋಡಿದ ತಕ್ಷಣ ಅದು ರೈಟ್ ಕೇಳ್ಕೊಂಡು ಟಕ್ ಅಂತ ನನ್ನ ಸ್ಕ್ಯಾನರ್‌ಗೆ ಅಮೌಂಟ್ ಹಾಕ್ಬಿಡ್ತಾರೆ. ಆದ್ರೆ ಇವ್ರ ತರ ಯಾರು ಕೂಡ ನನಗೆ ಇದುವರೆಗೂ ಒಬ್ರು ಮಾಡಿರ್ಲಿಲ್ಲ. ನಾವ್ ಯಾರ ಹತ್ರನಾರ ದುಡ್ಡು ಇಸ್ಕೊಂಡಿದೀವ, ಏನಾದ್ರು ಕೊಡ್ಬೇಕಾ, ವ್ಯವಹಾರ ಮಾಡ್ಬೇಕಾ, ಫೋನ್ ಎತ್ತು ರೆಸ್ಪಾನ್ಸ್ ಮಾಡ್ಬೇಕು, ಮಾತಾಡ್ಬೇಕು ಅವ್ರ ಹತ್ರ. ನಾವು ಫೋನ್ ಎತ್ತು ಇಲ್ಲ, ಮಾತಾಡೂ ಇಲ್ಲ, ಏನೂ ಮಾಡಿಲ್ಲ ಅಂದಾಗ ಅಲ್ಲಿಗೆ ಆ ಮನುಷ್ಯ ನಂಬಿಕೆನ ಹಸ್ವಾಗಿ ಕಳ್ಕೊಂಡ ಅಂತ. ಆದ್ರೆ ನನಗ್ ಮಾಡ್ದಂಗೆ ಯಾರಿಗೂ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನಮ್ಗೇನೋ ಸ್ವಲ್ಪ ತಡ್ಕೊಳ್ಳೋ ಶಕ್ತಿನ ದೇವ್ರು ಕೊಟ್ಟಿದ್ದಾನೆ. ನನ್ನಂತೆ ಬಿಸ್ನೆಸ್ ಮಾಡೋರು ಮನೇಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ ಪಾಪ. ನಾನ್ ನೋಡಿದೀನಿ, ನಾನ್ ಕೇಳಿದೀನಿ. ಅಕ್ಕ ನಾವು ಒಂದ್ 10 ಸೀರೆ ತಗೊಬಂದು ಇಟ್ಕೊಂಡು ವ್ಯಾಪಾರ ಮಾಡ್ತೀವಕ್ಕ. ಒಂದ್ 15 ಸೀರೆ, ಒಂದ್ 20, ಕೆಲವರು 5 ಸೀರೆ ಇಟ್ಕೊಂಡು ಆನ್ಲೈನ್ ಬಿಸ್ನೆಸ್ ಮಾಡೋರು ತುಂಬಾ ಜನ ಇದ್ದಾರೆ. ಅಂಥವ್ರ ಹತ್ರ ಹೋಗ್ಬಿಟ್ಟು ಈ ತರ 10,000 ಇಂದ 20,000 ಸೀರೆಗಳನ್ನ ತಗೋಬಿಟ್ರೆ ಅವ್ರೇನ್ ಇರ್ಬೇಕಾ ಹೋಗ್ಬೇಕಾ? ಯಾರಿಗೂ ಮಾಡಕ್ ಹೋಗ್ಬೇಡಿ ಈ ತರ, ಒಳ್ಳೇದಲ್ಲ. ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ನಂಬೇಡ, ಒಂದ್ಸಲಿ ಪೆಟ್ಟು ತಿಂದಿರ್ತೀಯ, ಪದೇ 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 ಮೋಸ ಮಾಡೋರ್ ಹತ್ರನೇ ನಂಬಕ್ ಹೋಗ್ತೀಯ ಅಂತ. ನಿಜವಾಗ್ಲೂ ನಮ್ಮ ತಾಯಿ ಒಂದೊಂದು ವಿಷಯದಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ಅದು ನನಗೆ ಇವಾಗ ಅರ್ಥ ಆಯ್ತು. ನಾನು ಇವತ್ತು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಾ, ಸ್ಯಾರಿ ಬಿಸ್ನೆಸ್ಸೇ ಆಗ್ಬೋದು, ಏನೇ ಆಗ್ಬೋದು, ಎಷ್ಟೇ ಪರಿಚಯ ಆಗಿದ್ರು ₹1 ಸಾಲನ ಕೊಡಬೇಡಿ. ಕ್ಯಾಶ್ ಇಸ್ಕೊಂಡು ವ್ಯವಹಾರ ಮಾಡಿ. ಅವ್ರು ದುಡ್ಡು ಹಾಕಿದ್ರ ಸ್ಯಾರಿಗಳನ್ನ ಕಳ್ಸ್ಕೊಡಿ. ಅವ್ರು ದುಡ್ಡು ಹಾಕಿಲ್ವಾ, ಒಂದೇ ಒಂದು ಸ್ಯಾರಿನೂ ಕಳಿಸ್ಬೇಡಿ. ಯಾಕೆಂದ್ರೆ ಈಸ್ಕೊಳ್ಳೋವರೆಗೂ ಚೆನ್ನಾಗೇ ಇರ್ತಾರೆ, ಆಮೇಲೆ ಅವ್ರ ಆಟನ ಅವ್ರ ಬಣ್ಣನ ತೋರಿಸ್ತಾರೆ. ಹಾಗಾಗಿ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು ನನಗಾದ ಅನುಭವ. ಯಾರು ಕೂಡ ವ್ಯಾಪಾರ ಮಾಡೋರು ದುಡ್ಡು ಕೊಡದೇನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ತುಂಬಾ ಕ್ಲೋಸು ಬೆಣ್ಣೆ ತರ ಮಾತಾಡಿದ್ರು ನಂಬಕ್ ಹೋಗ್ಬೇಡಿ.